ಮೈಸೂರು ಅರಮನೆಯಲ್ಲಿ ಇವತ್ತು ಖಾಸಗಿ ದರ್ಬಾರ್ ಅಂತ್ಯ ಆಗಲಿದೆ. ಇನ್ನು ಅರಮನೆಯ ಪಾರಾಯಣ ಶಾಸ್ತ್ರಿಗಳಾದಂತಹ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳಿದ್ದಾರೆ. ನೇರವಾಗಿ ಮಾತಾಡಿಸ್ತೀನಿ. ಸುಮಾರು 45 ವರ್ಷಗಳಿಂದ ಆ ಒಂದು ಅರಮನೆಯಲ್ಲಿ ಇರುವಂಥದ್ದು. ಸರ್, ಇವತ್ತು ಪೂಜಾ ವಿಧಿವಿಧಾನಗಳು ಏನಿರುತ್ತೆ, ಏನು ಪೂಜಾ ಕೈಂಕರ್ಯ? ಶಾಸ್ತ್ರೋಕ್ತವಾಗಿ ಈ ದಿನ ವಿಜಯದಶಮಿ ಆಗಿರೋದ್ರಿಂದ ಮನೆ ದೇವತೆಯಾದ ಚಾಮುಂಡೇಶ್ವರಿ ದೇವರಿಗೆ ವಿಶೇಷವಾದ ಪೂಜೆ, ವೇದ ಪಾರಾಯಣ ಮತ್ತು ಶಾಸ್ತ್ರ ಪಾರಾಯಣ ಎಲ್ಲವೂ ಸಹ ಆಗುತ್ತದೆ. ನಂತರ ಮಹಾರಾಜರು ಅಲ್ಲಿಯ ಪಾರಾಯಣವನ್ನು ಮುಗಿಸಿ ನಂತರ ತಮ್ಮ ರಥದಿಂದ ಭುವನೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅಲ್ಲಿ ಬನ್ನಿ ಪೂಜೆಯು ಕಾರ್ಯವೂ ನಡೆಯುತ್ತದೆ. ಬನ್ನಿ ಪೂಜೆ ಕಾರ್ಯಕ್ಕೆ ಶಾಸ್ತ್ರೋಕ್ತವಾಗಿ ದೇವರಿಗೆ 10ನೇ ದಿವಸ ಮತ್ತು ಕೊನೆಯ ದಿವಸವಾಗಿದ್ದರಿಂದ ವಿಜಯದಶಮಿ ತಮ್ಮ ಒಂದು ಆಯುಧಗಳು ಎಲ್ಲ ಪ್ರತಿಯೊಂದು ಅಲ್ಲಿಗೆ ಸಮರ್ಪಣೆ ಮಾಡಿ ದೇವರಿಗೆ ನಮಸ್ಕರಿಸಿ ಕನ್ನಡ ಮಾತೆಗೆ ಜಯವಾಗಲಿ ಎಂದು ಜಯಘೋಷವನ್ನು ಹೇಳುತ್ತಾ ಮತ್ತು ದೇವರಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾ ಹೀಗೆ ಮತ್ತು ಅರಸು ಕುಟುಂಬದವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಎಲ್ಲವನ್ನೂ ಸಹ ಹೂವು ಪ್ರತಿಯೊಂದು ಸಹ ಹೂವು ಅಕ್ಷತೆ ಎಲ್ಲ ಕೊಟ್ಟು ಅವರನ್ನು ಸಹ ಸಮೃದ್ಧಿಸಿ ಪಡಿಸುತ್ತಾರೆ. ಮತ್ತು ಅರ್ಚಕ ವೃಂದದವರಿಗೂ ಸಹ ಇದೇ ರೀತಿಯ ಸೇವೆಯನ್ನು ನೀಡುತ್ತಾರೆ. ಅವ್ರಿಗೂ ಸಹ ಪ್ರಸಾದವನ್ನು ಕೊಟ್ಟು ಆಶೀರ್ವಾದವನ್ನು ದೇವರಿಂದ ಆಶೀರ್ವಾದವನ್ನು ಪಡೆದು ಮತ್ತು ವೇದಘೋಷದಿಂದ ಆಶೀರ್ವಾದವನ್ನು ಪಡೆಯುವುದು ವಾಡಿಕೆಯಾಗಿದೆ. ಇದು 415 ವರ್ಷದಿಂದ ನಡೆಯುತ್ತಾ ಬಂದಿರುತ್ತದೆ. ಇದರಲ್ಲಿ ಯಾವುದೇ ವ್ಯತ್ಯಾಸವೂ ಇಲ್ಲದೆ ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ. ಒಂದು ಚೂರು ಲೋಪ ಅನ್ನುವಂಥ ಪದವೇ ಇರುವುದಿಲ್ಲ. ಮತ್ತು ಈ ದಿನ ಸಂಬಂಧಪಟ್ಟಂತೆ ಹೊರದೇಶದಿಂದ ನೀಡಲ್ಪಟ್ಟ ಕಾರಿನಿಂದಲೂ ಸಹ ಅವರು ಸಹ ಆ ಒಂದು ಇದನ್ನು ದರ್ಶನವನ್ನು ಪಡೆಯುತ್ತಾ ಅದನ್ನು ಸಹ ಸ್ವೀಕರಿಸುತ್ತಾರೆ. ಇದು ಹಿಸ್ ಹೈನೆಸ್ ಅನ್ನೋ ಪದ ಇಡೀ ಪ್ರಪಂಚದಲ್ಲಿ ಇಬ್ಬರಿಗೆ ಮಾತ್ರ ಅನ್ವಯವಾಗುತ್ತದೆ. ಒಂದು ಎಲಿಜಬೆತ್ ರಾಣಿ, ಇನ್ನೊಂದು ಮೈಸೂರು ಮಹಾರಾಜರಿಗೆ ಸಲ್ಲಿಸುತ್ತದೆ. ಇದು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವಿಶೇಷತೆಯಾಗುತ್ತದೆ. ಮತ್ತು ಈ ದಿನ ಸಹ ಅವರು ಕೊಟ್ಟಂತಹ ವಿಶೇಷ ಕಾರಿನಲ್ಲೂ ಸಹ ಇವತ್ತಿನ ದಿವಸ ಅವರು ಪ್ರಯಾಣ ಮಾಡಿ ಮತ್ತು ಇಲ್ಲಿಯ ಸಂಬಂಧಪಟ್ಟ ರಥದಿಂದ ಅವರು ಸಹ ಬನ್ನಿ ಮರವನ್ನು ಪೂಜೆ ಮಾಡಿ ಅದೇ ಗಾಡಿಯಿಂದ ವಾಪಸ್ಸು ಬಂದು ಅರಮನೆಗೆ ಬಂದು ಸೇರುತ್ತಾರೆ. ಆಮೇಲೆ ವಿಜಯ ಯಾತ್ರೆ ಕಾರಲ್ಲೇ ಹೊರಡುವಂಥದ್ದು. ವಿಜಯ ಅಂತಂದ್ರೆ ಏನು ಅಂದರೆ ಗೆಲುವು ಅಂತ ಅನ್ನೋದೇನು ಅಂತಂದರೆ ಪಾಂಡವರು ಸಹ ತಮ್ಮ ವರ್ಷಪೂರ್ತಿ ಎಲ್ಲ ಯುದ್ಧವನ್ನು ಮಾಡಿ ಕೌರವರನ್ನು ಸೋಲಿಸಿ 10ನೇ ದಿನವಾದ ವಿಜಯದಶಮಿ ಅಂತಂದು ಹೇಳಿ ಈ ದಿನವನ್ನು ಬನ್ನಿ ಪೂಜೆ ಮಾಡುವುದು ಶ್ರೇಷ್ಠ. ಈ ಶ್ರೇಷ್ಠದಲ್ಲಿ ಮಾಡಿದಾಗ ಯಾವುದೇ ಒಂದು ಕಲ್ಮಶಗಳು ಲೋಪದೋಷಗಳು ಎಲ್ಲ ಸಹ ನಿರ್ನಾಮವಾಗುತ್ತದೆ ಎಂದು ಶಾಸ್ತ್ರದಲ್ಲೇ ಹೇಳಿರುವುದಂತೆ ಅದರಂತೆ ಶಾಸ್ತ್ರವನ್ನು ಪರಿಪಾಲನೆ ಮಾಡಿ ಅದರಂತೆ ಕ್ರಮವನ್ನು ಕೈಗೊಳ್ಳುತ್ತಾರೆ. ಬನ್ನಿ ಪೂಜೆ ಈ ದಿನ ಮಹಾರಾಜರು ತಮ್ಮ ಇಷ್ಟದಿಂದ ಮನಃಪೂರ್ವಕವಾಗಿ ದೇವರನ್ನು ಆರಾಧಿಸಿ ಎಲ್ಲರನ್ನು ಸಂತೃಪ್ತಿಪಡಿಸಿ ಮತ್ತು ಸಾರ್ವಜನಿಕರು ಮಾಧ್ಯಮ ವರ್ಗದವರು ಎಲ್ಲರಿಗೂ ಸಹ ಪ್ರತಿಯೊಂದು ಸಹ ಆಶೀರ್ವಾದವನ್ನು ಕೊಟ್ಟು ನೀಡಿ ಸಂತೃಪ್ತಿಗೊಳಿಸುತ್ತಾರೆ. ಹೀಗೆ ಮಾಡಿ ನಂತರ ವಾಪಸ್ಸು ಬರುತ್ತಾರೆ. ಅರಮನೆಗೆ ಬಂದು ಆಮೇಲೆ ಮನೆ ಮಾತೆಯಾದ ಅಥವಾ ನಮ್ಮ ಮಹಾರಾಜರ ಮನದೇವತೆಯಾದ ಶ್ರೀ ಚಾಮುಂಡೇಶ್ವರಿಗೆ ನಮಸ್ಕಾರ ಸಲ್ಲಿಸಿ ನಂತರ ಸಂಬಂಧಪಟ್ಟ ಚಾಮುಂಡೇಶ್ವರರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಚಿನ್ನದ ವಸ್ತುಗಳನ್ನು ಎಲ್ಲನೂ ಸಹ ಅವರಿಗೆ ಅರ್ಪಣೆ ಮಾಡಿ ಪ್ರೊಸೆಷನ್ ನಡೆಯುವಂತಹ ವ್ಯವಸ್ಥೆಗಳನ್ನು ಸಹ ಈ ಸಮಯದಲ್ಲಿ ಮಾಡಿರುತ್ತಾರೆ. ಪೂಜೆ ಕೈಂಕರ್ಯ ಮುಗಿದ್ಮೇಲೆ ಕಂಕಣ ವಿಸರ್ಜನೆ ಕಂಕಣ ಈ ದಿನ ಬೆಳಗ್ಗೆ ಶಾಸ್ತ್ರೋಕ್ತವಾಗಿ ಎಲ್ಲ ವಿಸರ್ಜನೆ ಆಗುತ್ತದೆ. ಕಂಕಣವನ್ನು ಈ ದಿನ ಕಂಕಣವನ್ನು ಬಿಚ್ಚಿ ಪ್ರತಿಯೊಂದನ್ನು ಸಹ ವ್ಯವಸ್ಥೆಗಳು ಆಗಿರ್ತದೆ. ಕಂಕಣವನ್ನು ದಸರಾ ಖಾಸಗಿ ದರ್ಬಾರ್ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಖಾಸಗಿ ದರ್ಬಾರು ಮುಕ್ತಾಯ ಆಗುತ್ತೆ. ಎಲ್ಲಿ ಬನ್ನಿ ಮರ ಪೂಜೆಯನ್ನು ಮುಗಿಸಿದ ನಂತರ ಅದೇ ರಥದಲ್ಲಿ ಮಹಾರಾಜರು ಅರಮನೆ ಒಳಗೆ ಬಂದು ದೇವರನ್ನು ತಮ್ಮ ಒಂದು ಒಳಗೆ ಸ್ವೀಕರಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟ ಪೂಜೆಗಳ ಪುನಸ್ಕಾರಗಳನ್ನೆಲ್ಲವನ್ನೂ ಮಾಡಿ ಆಮೇಲೆ ಸಹ ಸಂಬಂಧಪಟ್ಟ ಸಿಂಹಾಸನವನ್ನು ಸಂಬಂಧಪಟ್ಟ ಭುವನೇಶ್ವರಿ ದೇವಿಯನ್ನು ಕುಳಿಸುವಂತಹ ಆನೆಗೆ ಸಂಬಂಧಪಟ್ಟ ಎಲ್ಲ ಹಗ್ಗ ಇತರೆ ವಸ್ತುಗಳನ್ನೆಲ್ಲನೂ ಸೇರಿಸಿ ಕೊಟ್ಟು ಯಶಸ್ವಿಯಾಗಿ ನಡೆಯುವಂತಹ ಮೈಸೂರು ದಸರಾವನ್ನು ಮಾಡಲು ಅವರಿಗೆ ಅನುಕೂಲವನ್ನು ಮಾಡಿರುತ್ತಾರೆ. ಇಷ್ಟು ಈ ರೀತಿಯಾಗಿರ್ತದೆ. ಇದಿಷ್ಟು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು.